Hello. Hello. Yes, ma'am. Yes, good evening, everyone. So we were discussing about offer, okay? One of the important essential of valid contract. So all essentials of valid contract, that is offer, acceptance, consideration, capacity of the parties, like that, all essentials one by one we are discussing now. So we have completed about the offer. Offer ಅಂದ್ರೆ ಏನು? ಒಂದು ಆಫರ್ ನ ವ್ಯಾಲಿಡ್ ಆಫರ್ ಅಂತ ಹೇಳಲಿಕ್ಕೆ ಯಾವುದು ಯಾವ್ಯಾವ ಲೀಗಲ್ ರೂಲ್ಸ್ ಇದಾವು ಅಥವಾ ಎಸೆನ್ಷಿಯಲ್ ಮುಖ್ಯ ಅಂಶಗಳು ಯಾವ್ಯಾವ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಅದೇ ರೀತಿ ಒಂದು ಆಫರ್ ಯಾವಾಗ ಎಂಡ್ ಆಗ್ತದ, ಟರ್ಮಿನೇಟ್ ಆಗ್ತದ, ಅಥವಾ ಯಾವಾಗ ಅದನ್ನ ಹಿಂಪಡಿಬಹುದು, ಅಥವಾ ಅದು ಯಾವಾಗ ರಿಜೆಕ್ಟ್ ಆಗ್ತದ. ಸೊ ವೇರಿಯಸ್ ಸಿಚುವೇಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಒಂದು ಆಫರ್, ಒಂದ್ ಕಾಂಟ್ರಾಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಹೇಗೆ ಆಫರ್ ಮಸ್ಟ್ ಬಿ ಆಫರ್ ಮಾಡ್ಬೇಕು, ಅದೇ ರೀತಿ ಆ ಆಫರ್ ಎಕ್ಸೆಪ್ಟ್ ಆದಾಗ ಮಾತ್ರ ಆ ಒಂದು ಆಫರ್ ವ್ಯಾಲಿಡ್ ಆಫರ್ ಆಗ್ತದೆ. ಸೊ ನೀವು ಆಫರ್ ಮಾಡಿರ್ಬೋದು, ಬಟ್ ಅದನ್ನ ಯಾರು ಎಕ್ಸೆಪ್ಟ್ ಮಾಡಂಗಿಲ್ಲ. ಸೊ ಅವಾಗ ಒಂದು ಆಫರ್ ಏನಂತ ಹೇಳ್ತೀವಿ, ಇನ್ವ್ಯಾಲಿಡ್ ಆಫರ್ ಅಂತಾನೆ ಹೇಳ್ಬೋದು, ಬಿಕಾಸ್ nobody has accepted that offer. So today we'll see about some legal rules relating to acceptance. ಆಫರ್ ಹೇಗೆ ಇಂಪಾರ್ಟೆಂಟ್, ಅದೇ ರೀತಿ ಆ ಆಫರ್ ನ ಯಾವ ರೀತಿ ಆಫರ್ ಮಾಡಿರ್ತಾರಲ್ಲ ಅದೇ ವೇ ಒಳಗ ಅದೇ ಕಂಡೀಷನ್ಸ್ ಜೊತೆಗೆ ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಒಂದು ಎಕ್ಸೆಪ್ಟೆನ್ಸ್ ಅಂತ ಆಗ್ತದ. ಸೊ ಎಕ್ಸೆಪ್ಟೆನ್ಸ್ಗೂ ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರ ಸುವರ್ಣ, are you listening class? How students are behaving here? So here acceptance. Today we'll discuss about acceptance. So acceptance ಅಂದ್ರೆ ಏನು ಅಂತ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದೀವಿ. ಈಗ ಅದಕ್ಕೆ ರಿಲೇಟೆಡ್ ಲೀಗಲ್ ರೂಲ್ಸ್ ಒನ್ಸ್ ಅಗೇನ್ ವಿಲ್ ಸಿ ಡೆಫಿನೇಷನ್ ಆಫ್ ದ acceptance. acceptance ಅಂದ್ರೆ ಏನು? ಒಪ್ಪಿಗೆ ಪತ್ರ, ಅಥವಾ ಯಾರೊಬ್ರು ಆಫರ್ ಮಾಡಿರ್ತಾರೆ, ಪ್ರಸ್ತಾಪ ಮಾಡಿರ್ತಾರಲ್ಲ ಅದನ್ನ ಒಪ್ಪಿಕೊಳ್ಳುವುದು, ಗಿವಿಂಗ್ ಅಸೆಂಟ್ ಟು ದಟ್ ಆಫರ್. ಸೊ ಅ ಕಾಂಟ್ರಾಕ್ಟ್ ಎಮರ್ಜಸ್ ಫ್ರಮ್ ದಿ acceptance of an offer. ಆಫರ್ ಮಾಡಿದ ತಕ್ಷಣ ಕಾಂಟ್ರಾಕ್ಟ್ ಹುಟ್ಕೊಳ್ಳೋದಿಲ್ಲ, ಬಟ್ ಆಫರ್ ನ ಯಾವಾಗ ಎಕ್ಸೆಪ್ಟ್ ಮಾಡ್ಕೋತಾರೋ, ಒಪ್ಕೊಳ್ತಾರೋ ಅವಾಗ ಒಂದು ಕಾಂಟ್ರಾಕ್ಟ್ ಅನ್ನೋದು ಹುಟ್ಕೋತದ. ಸೊ ಅಕಾರ್ಡಿಂಗ್ ಟು ದಿ ಸೆಕ್ಷನ್ 2 ಆಫ್ ಬಿ, ಈ ಸೆಕ್ಷನ್ಸ್ ಎಲ್ಲ ನೀವು ಬರಿಬೇಕಾಗ್ತದ್ರಿ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಆಫ್ ಬಿ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. Okay, a proposal when accepted. A proposal when accepted
ಎಲ್ಲ ನಿಮ್ ಮೇಲೆ ನಂಬಿಕೆ ಇಟ್ಟು ಮ್ಯೂಟ್ ಮಾಡ್ಸಿರ್ತೀವಿ ಅಂದ್ರೆ ಅದ್ರ ಅರ್ಥ ನೀವು ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲರ ನಿಮ್ ಮನೇಲಿ ಎಲ್ಲಾರ ಜೊತೆ ಮಾತಾಡ್ಕೊತ ಕೊಡೋದಲ್ಲ. ಇಟ್ಸ್ ಲೆಫ್ಟ್ ಯು. ನೀವು ಓದ್ತೀರಿ, ನೀವು ಬರೀತೀರಿ, ನೀವು ಎಕ್ಸಾಮ್ ಫೇಸ್ ಮಾಡ್ತೀರಿ. ನಮ್ದೇ ಡ್ಯೂಟಿ ಏನೈತಿ ಅದನ್ನ ಅಷ್ಟ್ ಮಾಡ್ತೀವಿ. ಸೊ a proposal when accepted. proposal. ಸೊ ನಿಮ್ಗ ಹೇಳ್ತಾ ಹೋದ್ರೆ ಬೋರ್ ಆಗ್ಬೋದು ಅಂತ ನಾ ಇಲ್ಲಿ ವೈಟ್ ಬೋರ್ಡ್ ನೆಲ್ಲ ಯೂಸ್ ಮಾಡ್ಕೊಂಡು ಈ ತರ ಟೈಪ್ ಮಾಡ್ಕೊಂಡು ಕೊಡೋದು ನನಗೂ ಏನ್ ನೆಸೆಸಿಟಿ ಇರ್ಲಿಲ್ಲ. ನಮ್ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಬೇಕಂತ ನಾವ್ ಏನೋ ಸ್ಟೆಪ್ಸ್ ಫಾಲೋ ಮಾಡ್ತಿರ್ತೀವಿ, ಬಟ್ ಅದನ್ನ ಅವ್ರು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಸೊ ಹಿಯರ್ a proposal when accepted, ಸಾರಿ ಡಬಲ್ ಟೈಮ್ ಐತಲ್ಲ, when accepted becomes promise. ಇದನ್ನ ನೀವು ಆಲ್ರೆಡಿ ನೋಡಿದ್ರಿ, ಕಲ್ತಿದ್ದೀರಿ, ಕರೆಕ್ಟಾ? ಒಂದ್ ಪ್ರಪೋಸಲ್ ನ ಯಾವಾಗ ಎಕ್ಸೆಪ್ಟ್ ಮಾಡ್ಕೋತಾರಲ್ಲ ಅವಾಗ ಅದು ಏನಾಗ್ತದೆ, ಪ್ರಾಮಿಸ್ ಆಗ್ತದೆ. ಸೊ ಈಗ ಎಕ್ಸೆಪ್ಟೆನ್ಸ್ ಅಂದ್ರೆ ಏನು, ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅವಾಗ ಹತ್ರ ಮಾತ್ರ ಪ್ರಾಮಿಸ್ ಆಗ್ತದೆ. ನೆಕ್ಸ್ಟ್ ಪ್ರಾಮಿಸ್ ನ ನಾವು ಅಗ್ರಿಮೆಂಟ್ ಮಾಡ್ಕೋತೀವಿ. ಹಾಗಾದ್ರೆ ಏನಿದೆ ಎಕ್ಸೆಪ್ಟೆನ್ಸ್? ಎಕ್ಸೆಪ್ಟೆನ್ಸ್ acceptance. When the person to whom the proposal is made, when the person to whom the proposal is made, when the person to whom the proposal is made signifies his assent. His assent signifies his assent thereto. Signifies his assent thereto. The proposal is said to be proposal is said to be accepted. ಹೌದಾ? ಕರೆಕ್ಟ್. ಸೊ ಏನಂತಾರೆ, ಒಂದು ಪ್ರಪೋಸಲ್ ಯಾರಾದ್ರೂ ನಿಮ್ಗೆ ಆಫರ್ ಮಾಡಿದ್ರ, ಪ್ರಪೋಸಲ್ ಮಾಡಿದಾಗ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪ್ರಪೋಸಲ್ ಮಾಡಿದಾಗ ಆ ವ್ಯಕ್ತಿ ಯಾರಿಗ್ ಮಾಡಿರ್ತಾರಲ್ಲ ಆ ವ್ಯಕ್ತಿ ಆ ಒಂದು ಪ್ರಪೋಸಲ್ಗೆ ಒಪ್ಪಿಗೆ ನೀಡಿದ್ರೆ ಆ ಒಂದು ಒಪ್ಪಿಗೆನ ಅಥವಾ ಆ ಪ್ರಪೋಸಲ್ ಏನಾಗ್ತಿದ್ರಿ, ಎಕ್ಸೆಪ್ಟ್ ಆಗ್ತದೆ, ಎಕ್ಸೆಪ್ಟೆಡ್ ಅಂತ ತಿಳ್ಕೊಬಹುದು. ಸೊ ಎಕ್ಸೆಪ್ಟೆಡ್ ಅಂತ ನಾವು ಕರಿತೀವಿ. ಸೊ ಎಕ್ಸೆಪ್ಟೆನ್ಸ್ ಯಾವಾಗ ವ್ಯಾಲಿಡ್ ಆಗ್ತದೆ? ಸುಮ್ನೆ ಒಪ್ಪಿಗೆ ಐತೆ ಅಂತ ಹೇಳ್ಬಿಟ್ರ ಅಲ್ಲ. ಸೊ ಒಬ್ಬ ಆಫರ್ ಯಾರು ಮಾಡ್ತಾರಲ್ಲ, ಎ ಅನ್ನೋ ವ್ಯಕ್ತಿ ಬಿಗ್ ಆಫರ್ ಮಾಡ್ತಾನೆ. ಸೊ ಎ ಅವನ ಕಾರನ್ನ 50,000 ರೂಪಾಯಿಗೆ ಬಿಗೆ ಸೇಲ್ ಮಾಡ್ಲಿಕ್ಕೆ ಅಂತ ಆಫರ್ ಮಾಡಿರ್ತಾನೆ. ಸೊ ಬಿ ಏನ್ ಮಾಡಿರ್ಬೇಕು, ಆಮೇಲೆ ಎ ಅದ್ರ ಜೊತೆಗೆ ಏನ್ ಕಂಡೀಷನ್ ಆಗ್ತಾನೆ, ಆ 50,000 ರೂಪಾಯಿನ ಈ ತಿಂಗಳ ಮುಗಿಯೋದ್ರೊಳಗೆ ಅಂದ್ರೆ 30ನೇ ತಾರೀಕಿನ ಒಳಗಡೆನೆ ನನಗೆ ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿ ಕಳ್ಸಿರ್ತಾನೆ. ಸೊ ಆಫರ್ ಏನ್ರಿ, ಎ ವಾಂಟೆಡ್ ಟು ಸೆಲ್ ಹಿಸ್ ಕಾರ್ ಫಾರ್ 50,000 ಅಂಡ್ ಪೇಮೆಂಟ್ ಶುಡ್ ಬಿ ಮೇಡ್ ವಿದಿನ್ 30th of the month ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇದೇನ್ ಆಫರ್ ಐತಿಲ್ಲ, ಇದು ಯಾವ ರೀತಿ ಹೇಳಿರ್ತಾರೋ ಅದೇ ರೀತಿನೇ ಬಿ ಅದನ್ನ ಒಪ್ಕೊಳ್ಬೇಕು. ಸಪೋಸ್ ಅವ್ನ್ ಕಾರ್ ಪರ್ಚೇಸ್ ಮಾಡೋದು ಇಷ್ಟ ಐತಿ, ಬಟ್ ಅವ್ನ ಏನ್ ಹೇಳ್ತಾನೆ, ನಾನು 45,000 rupees ಪೇಮೆಂಟ್ ಮಾಡ್ತೀನಿ ಅಂತ ಎಕ್ಸೆಪ್ಟ್ ಮಾಡ್ತಾನೆ. ಎಕ್ಸೆಪ್ಟೆನ್ಸ್ ಹೇಳುವಾಗ ಐ ಆಮ್ ರೆಡಿ ಟು ಪರ್ಚೇಸ್ ಯುವರ್ ಕಾರ್ ಬಟ್ ಐ ವಿಲ್ ಪೇ ₹45,000 or I will pay next month of the next month, that is 30 ಈ ಮಂತ್ ಜೂನ್ 30ಗೆ ಪೇಮೆಂಟ್ ಮಾಡ್ಬೇಕಂತ ಹೇಳ್ತಾರ. ಅವ್ನ್ ಏನ್ ಹೇಳ್ತಾನೆ, ಜುಲೈ 15th ಪೇಮೆಂಟ್ ಮಾಡ್ತೀನಿ, 15 days ಎಕ್ಸ್ಟ್ರಾ ಟೈಮ್ ಬೇಕು. ಈ ರೀತಿ ಏನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ವಾಪಸ್ ಉಲ್ಟಾ ಹಾಕಕತ್ರೆ ಅದು ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಅಲ್ಲ. ಎಕ್ಸೆಪ್ಟೆನ್ಸ್ ಅಂದ್ರೆ ಏನ್ರಿ, ಪ್ರಪೋಸಲ್ ಯಾವ ರೀತಿ ಮಾಡಿರ್ತಾರಲ್ಲ ಅದೇ ರೀತಿ ಅದನ್ನ ಒಪ್ಕೊಳ್ಬೇಕು. 50,000 ರೂಪಾಯಿ ಅಂದ್ರೆ 50,000 ರೂಪಾಯಿನ ಒಪ್ಕೊಳ್ಬೇಕು. ಅವ್ರು ಯಾವ ಕಾರ್ ಹೇಳ್ತಾರೆ ಅದೇ ಕಾರ್ ಅದನ್ನೇ ಒಪ್ಕೊಳ್ಬೇಕು. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವ್ನು ರೆಡಿ ಇರಬೇಕು. 50,000 rupees ಪೇಮೆಂಟ್ ಮಾಡ್ಬೇಕಲ್ಲ 50,000 rupees ನ ಪೇಮೆಂಟ್ ಮಾಡ್ಬೇಕು. ದೆನ್ 30th ಒಳಗಂದಾರಲ್ಲ 30th ಒಳಗಡೆನೆ ಮಾಡ್ಬೇಕು, ಇಲ್ಲ 30th ಮಾಡ್ಬೇಕು, ನೆಕ್ಸ್ಟ್ ಡೇ ಮಾಡೋ ಹಂಗಿಲ್ಲ. ಸೊ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದಾವೋ ಅದ್ರ ಪ್ರಕಾರನೇ ಅದ್ ಹೇಗಿದೆನೋ ಅದೇ ರೀತಿ ಒಪ್ಕೊಳ್ಳುವಂತ ಪ್ರೊಸೆಸ್ ನಾವೇನ್ ಕರಿತೀವಿ, ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಸಮ್ ಲೀಗಲ್ ರೂಲ್ಸ್ ರಿಲೇಟಿಂಗ್ ಟು ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಓಕೆ, ಲೀಗಲ್ ರೂಲ್ಸ್ relating to valid acceptance. First rules ಏನ್ರಿ,
acceptance must be by the person to whom the offer is made. Okay, so ಏನಂತ ಹೇಳ್ತಾರೆ, ಫಸ್ಟ್ ರೂಲ್ಸ್ acceptance must be by the person to whom the offer is made. ಯಾವ ಒಬ್ಬ ವ್ಯಕ್ತಿಗೆ ಆಫರ್ ಮಾಡಿರ್ತಾರಲ್ಲ ಅದೇ ವ್ಯಕ್ತಿನೇ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಆಫರ್ನ ಎಕ್ಸೆಪ್ಟ್ ಮಾಡ್ಬೇಕು. ಸಪೋಸ್ ಎ ವಾಯ್ಗೆ ಕಾರ್ ಸೇಲ್ ಮಾಡ್ತೀನಿ ಅಂತ ಹೇಳ್ತಾನೆ, ಅಥವಾ ಏನಾದ್ರೂ ತಗೊಳ್ರಿ ಎಕ್ಸಾಂಪಲ್, ಲೈಕ್ ಸೈಟ್ ಸೇಲ್ ಮಾಡೋದಾಗಿರ್ಬೋದು, ಲ್ಯಾಂಡ್ ಸೇಲ್ ಆಗಿರ್ಬೋದು, ಪ್ರಾಡಕ್ಟ್ ನ ಸೇಲ್ ಮಾಡೋದಾಗಿರ್ಬೋದು, ಅವ್ನ್ ಗೂಡ್ಸ್ ಆಗ್ಲಿ, ಅಥವಾ ಅವ್ನ ಏನೋ ಸರ್ವಿಸ್ ಕೊಡ್ತಾ ಇದ್ರೆ ಆ ಸರ್ವಿಸ್ ನ ಬಿಗ್ ಅಂತ ಆಫರ್ ಮಾಡಿರ್ಬೋದು. ಓಕೆ, ಈ ರೀತಿ. ಸೊ ಐ ಆಮ್ ಟೇಕಿಂಗ್ ಜಸ್ಟ್ ಕಾರ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಎ ವಾಂಟೆಡ್ ಟು ಸೆಲ್ ಹಿಸ್ ಕಾರ್ ಟು ಬಿ. ಸೊ ಅವ್ನ ಏನ್ ಮಾಡ್ತಾನೆ, ಆಫರ್ ನ ಬಿಗ ಮಾಡಿರ್ತಾನೆ. ಬಟ್ ಅದರ ಎಕ್ಸೆಪ್ಟೆನ್ಸ್ ನ ಅವನು ಬಿದ ತಮ್ಮ, ಓಕೆ, ಬ್ರದರ್ ಆಫ್ ಬಿ ಸಿ ಅವನು ಎಕ್ಸೆಪ್ಟ್ ಮಾಡಿರ್ತಾನೆ. ಸೊ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಎಕ್ಸೆಪ್ಟೆನ್ಸ್. ಸೊ ಯಾರಿಗ ಆಫರ್ ಮಾಡಿರ್ತಾರೆ ಅವರ ಮಾಡ್ಬೇಕು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಎಕ್ಸಾಂಪಲ್. ಓಕೆ, ಸೊ ಇದಕ್ಕೊಂದು ನಾವು ಕೇಸ್ ನೋಡ್ಬೋದು. ಕೇಸ್ ಯಾವ್ದಂದ್ರ, while explaining, if you write cases, then you will get good marks. Okay, Bolton versus ಜೋನ್ಸ್ ಕೇಸ್ ಏನ್ ಹಾಕ್ತಾರೆ ಈ ವರ್ಷ, ಇದ್ರಲ್ಲಿ ಇಬ್ರು ಪಾರ್ಟೀಸ್. ಓಕೆ, ಬೋಲ್ಟನ್ ಮತ್ತೆ ಜೋನ್ಸ್, ನಾನು ಎ ಬಿ ಅಂತ ತಗೋತೀನಿ. ಸೊ ಎ ಏನ್ ಮಾಡ್ತಾನ್ರಿ, ಈ ಒಂದ್ ಕೇಸಲ್ಲಿ ಏನಾಗ್ತದೆ, ಜಸ್ಟ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎ ಟೂ ಪಾರ್ಟೀಸ್, ಓಕೆ, ಎ ಅಂಡ್ ಬಿ. ಸೊ ಎ ಏನ್ ಮಾಡ್ತಾನೆ, ಈ ಒಂದೆಲ್ಲಾ ಬಿಸ್ನೆಸ್ ನ ಬಿಗ ಸೇಲ್ ಮಾಡಿರ್ತಾನೆ. ಓಕೆ, he has one business, he is selling some products or goods. Okay, so he has one shop or a business unit. That business is sold to B. ಎ ತನ್ನ ಬಿಸ್ನೆಸ್ ನ ಬಿಗ್ ಸೇಲ್ ಮಾಡಿರ್ತಾನೆ. ಸೊ ಎಗ ಬಹಳಷ್ಟು ಜನ ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ಸ್ ಎ ಕಡೆ ಬಂದು ಪ್ರಾಡಕ್ಟ್ಸ್ ನೆಲ್ಲ ಪರ್ಚೇಸ್ ಮಾಡ್ತಾ ಇರ್ತಾರೆ. ಬಟ್ ಎ ಏನ್ ಮಾಡ್ತಾನೆ, ಲೇಟರ್ ಆಮೇಲೆ ಏನ್ ಮಾಡ್ತಾನ್ರಿ, ಅವ್ನಿಗೇನೋ ಲಾಸ್ ಇರ್ಬೋದು, ಏನೋ ಇರ್ಬೋದು. ಸೊ ಎ ಏನ್ ಮಾಡ್ತಾನೆ, ಅವ್ನ ಬಿಸ್ನೆಸ್ ನ ಬಿಗೆ ಸೆಲ್ ಮಾಡಿರ್ತಾನೆ. ಬಟ್ ಇದು ಕಸ್ಟಮರ್ಸ್ಗೆ ಗೊತ್ತಿರಲ್ಲ. ಎಲ್ಲಾ ಕಸ್ಟಮರ್ಸ್ ಗೊತ್ತಿರ್ಬೋದು, ಒಬ್ಬ ಕಸ್ಟಮರ್ಸ್ ಗೊತ್ತಿರಂಗಿಲ್ಲ. ಯಾವ ಕಸ್ಟಮರ್ ಅಂದ್ರ ಸಿ. ಲೆಟ್ ಅಸ್ ಟೇಕ್ ಇಟ್ ಆಸ್ ಅ ಸಿ. ಸಿಗೆ ಈ ವಿಚಾರ ಗೊತ್ತಿರಂಗಿಲ್ಲ. ಏನ್ ಗೊತ್ತಿರಲ್ಲ, ಎ ಬಿಸ್ನೆಸ್ ನ ಬಿಗೆ ಸೇಲ್ ಮಾಡಿದಾನಂತ ಗೊತ್ತಿರಂಗಿಲ್ಲ. ಸೊ ಸಿ ಏನ್ ಮಾಡ್ತಾನ, ಈ ಮೊದ್ಲಿನ ಬಿಸ್ನೆಸ್ ದ ಅಡ್ರೆಸ್ ಏನ್ ಇರ್ತದಲ್ಲ ಆ ಅಡ್ರೆಸ್ಗೆ ನನಗೊಂದಿಷ್ಟು ಪ್ರಾಡಕ್ಟ್ಸ್ ಬೇಕು ಅಂತ ಲೆಟರ್ ಕಳಿಸ್ತಾನೆ. ಸೊ ಸಿ ಇಲ್ಲಿ ಆಫರ್ ಮಾಡ್ತಾ ಇರೋದು ಯಾರು, ಸಿಗೆ ಏನ್ ಬೇಕಾಗೈತಿ, ಹಿ ವಾಂಟೆಡ್ ಟು ಪರ್ಚೇಸ್ ಪ್ರಾಡಕ್ಟ್ಸ್ ಫ್ರಮ್ ಎ. ಸೊ ನನಗೊಂದು 100 ಪ್ರಾಡಕ್ಟ್ಸ್ ಬೇಕಾಗೈತಿ, ಸಪ್ಲೈ ಮಾಡ್ರಿ ಅಂತ ಅವನು ಎ ಮೊದ್ಲಿನ ಅಡ್ರೆಸ್ ಇರ್ತದಲ್ಲ ಅದೇ ಬಿಸ್ನೆಸ್ ಅಡ್ರೆಸ್ ಕಳ್ಸಿರ್ತಾನೆ. ಬಟ್ ಅವನಿಗೆ ಸಿಗೆ ಎ ಬಿಸ್ನೆಸ್ ನ ಬಿಗ್ ಮಾರಿನ ಅಂತ ಗೊತ್ತಿಲ್ಲ, ಮಾರಿರೋದ್ ವಿಚಾರ ಗೊತ್ತಿಲ್ಲ. ಹಂಗಾಗಿ ಅವ್ನ ಏನ್ ಮಾಡ್ತಾನೆ, ಮೊದ್ಲಿನ ಅಡ್ರೆಸ್ಗೆ ಲೆಟರ್ ಬರೆದು ಕಳ್ಸಿರ್ತಾನೆ. ಸೊ ಆ ಒಂದ್ ಲೆಟರ್ ಯಾರಿಗ್ ಸಿಗ್ತೈತಿ, ಈಗ ಬಿಗ್ ಸಿಗ್ತೈತಿ. ಸೊ ಬಿಗ್ ಸಿಕ್ಕಾಗ ಏನ್ ಮಾಡ್ತಾನೆ, 100 ಯೂನಿಟ್ಸ್ ನ ಅವ್ನ ಸಿ ಯಾವ ಅಡ್ರೆಸ್ ಮೆನ್ಷನ್ ಮಾಡಿರ್ತಾರೋ ಆ ಯೂನಿಟ್ಸ್ ಅಡ್ರೆಸ್ಗೆ ಅವನು ಕಳಿಸ್ತಾರೆ. ಬಟ್ ದಿಸ್ ಎಕ್ಸೆಪ್ಟೆನ್ಸ್ ಇಸ್ ನೋಡ, ಯಾರು ಎಕ್ಸೆಪ್ಟ್ ಮಾಡ್ಕೊಂಡ್ರು, ಆಫರ್ ಮೇಡ್ ಬೈ ಸಿ. ಅಂದ್ರೆ 100 ಪ್ರಾಡಕ್ಟ್ಸ್ ಕಳಿಸು ಅಂತ ಆಫರ್ ಮಾಡಿರೋದು ಯಾರು, ಸಿ. ಬಟ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರೋದು ಬಿ. ಬಟ್ ಸಿ ಯಾರಿಗ ಆಫರ್ ಮಾಡಿದ್ದ, ಹೀಸ್ ಆಫರ್ ಟು ಎ. ಅವನೇನ್ ತಿಳ್ಕೊಂಡಿದ್ದ, ಅವ್ನ ಏಗ ಕಳಿಸ್ತಾ ಇದ್ದೀನಿ, ಬಿಸ್ನೆಸ್ ಅವನ ಹತ್ರ ಇದೆ. ಸೊ ಏಗ್ ನಾ ಈ ಆಫರ್ ಮಾಡತ್ತೀನಿ ಅಂತ ಅವ್ನ್ ತಿಳ್ಕೊಂಡಿರ್ತಾನೆ. ಬಟ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಗೂಡ್ಸ್ ಕಳ್ಸಿರೋದು ಯಾರು, ಬಿ. ಸೊ ಈ ಒಂದು ಆಫರ್ ಅಲ್ಲ. ಇಟ್ ಈಸ್ ನಾಟ್ ಅನ್ ವ್ಯಾಲಿಡ್ ಆಫರ್ ಆರ್ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಎಕ್ಸೆಪ್ಟೆನ್ಸ್. ಬಿಕಾಸ್ ಇಲ್ಲಿ ಬಿ ಮತ್ತೆ ಸಿ ನಡುವೆ ಯಾವುದೇ ತರ ಆಫರ್ ಆಗ್ಲಿ ಕಾಂಟ್ಯಾಕ್ಟ್ ಇಲ್ವೇ ಇಲ್ಲ. ಸಿ ಥಿಂಕ್ಸ್ ದಟ್ ಹಿ ಈಸ್ ಸೆಂಡಿಂಗ್ his offer letter to A, but he doesn't know that A has sold that business. ತಿಳಿತೇನ್ರಿ ಇದು ಕೇಸ್? Yes ma'am. Okay, ಸೊ ಅದೇ ರೀತಿ ಈಗ ಎ ಮತ್ತೆ ಬಿ ಕಾಲ್ ಮಾಡಿರ್ತಾನ. ಕಾಲ್ ಮಾಡ್ಬಿಟ್ಟು ಏನೋ ಆಫರ್ ಮಾಡ್ತಾ ಇರ್ತಾನ. ಸೊ ಅಷ್ಟೊತ್ತಿಗೆ ಅವ್ನು ಯಾರೋ ಬೇರೆದವ್ರು ಫೋನ್ ರಿಸೀವ್ ಮಾಡಿರ್ತಾರಲ್ಲ, ಇವ್ರು ಏನ್ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತಾನೆ, ಬಿ ನ ಮಾತಾಡತಾನ ಅಂತ ತಿಳ್ಕೊಂಡು ಅವ್ನು ಆಫರ್ ಮಾಡ್ತಾನ. ಅದ್ ಬಿ ಏನ್ ಮಾಡ್ತಾನ್ರಿ, ಇನ್ಸ್ಟೆಡ್ ಆಫ್ ಬಿ ಅವ್ನ ಬ್ರದರ್ ಯಾರು ಸಿ ಇದ್ದವನು ಬಂದ್ ರಿಸೀವ್ ಮಾಡಿ ಓಕೆ ನಂಗೆ ಎಕ್ಸೆಪ್ಟೆನ್ಸ್ ಆಯ್ತು ಅಂತ ಹೇಳಿರ್ಬೋದು. ಈ ರೀತಿ ಯಾವ ವ್ಯಕ್ತಿಗೆ ಆಫರ್ ಮಾಡಿರ್ತಾರೋ ಅದೇ ವ್ಯಕ್ತಿನೇ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ವಿದೌಟ್
consent without without giving information to others, without the consent of others. If other party accepted this offer, then that offer is not considered as a valid offer. This is one rules regarding of acceptance. Next legal rules is acceptance must be absolute. Okay, acceptance must be absolute. Idar artha enri absolute means in the sense the acceptance in order to be legally effective must be absolute. Acceptance is said to be absolute and it is valid when all the terms of the offers are accepted. Okay, absolute andre enri yav riti offer ಮಾಡಿರ್ತಾರೋ ಅದೇ ರೀತಿ ಅದನ್ನ accept ಮಾಡ್ಕೊಳ್ಬೇಕು, ಅವರೇ accept ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ absolute in the sense ಏನಂದ್ರೆ ಈಗ suppose x and y ಅಂತ ತಗೋಣ. So x wanted to sell his car to y for rupees 50,000. So immediately y ಏನ್ ಮಾಡ್ಕೋತ y ಗೆ ಮಾಡಿರ್ತಾನ ಆಫರ್, y ಒಪ್ಕೊಳ್ತಾನ, ಅದನ್ನ accept ಮಾಡ್ಕೋತಾನ. ಬಟ್ ಏನ್ ಹೇಳ್ತಾನ್ರಿ 50,000 ಅವ್ನು ಆಫರ್ ಮಾಡಿರ್ತಾನ ಕಾರ್ನ, ಬಟ್ y ಏನ್ ಮಾಡ್ತಾನ 45,000 ಪೇಮೆಂಟ್ ಮಾಡ್ಲಿಕ್ಕೆ ರೆಡಿ ಇರ್ತಾನ. ಸೊ y ಆ 45,000 ಸೆಂಡ್ ಮಾಡ್ತಾನ. ಸೊ y accepted the offer but it is not a legal valid offer because it is not accepted as per the offer. ಆಫರ್ ಅಲ್ಲಿ ಇರೋದೇನೋ 50,000 ಸೇಲ್ ಮಾಡ್ಬೇಕು ಅಂತ ಹೇಳಿ, ಬಟ್ y ಕೊಡ್ತಾ ಇರೋದು ಅಮೌಂಟ್ ಎಷ್ಟು 45,000. ಸೊ ಈ ತರ ಮಾಡಿದ್ರೆ ಏನ್ರಿ ಕೌಂಟರ್ ಆಫರ್ ಅಂತ ಕರೀತಾರೆ. ಬಟ್ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಇರ್ಬೇಕು. 50,000 ಅಂತಾರಲ್ಲ, ಎಕ್ಸಾಕ್ಟ್ಲಿ 50,000 rupees ನ ಪೇ ಮಾಡ್ಬೇಕು. ಸಪೋಸ್ ಅವ್ನ್ ಚೆಕ್ ಥ್ರೂ ಪೇಮೆಂಟ್ ಮಾಡು ಅಂತ ಏನಾರು ಕೇಳಿದ್ರ ಆಫರ್ನಾಗ, ಹಂಗೆ ಮಾಡ್ಬೇಕು. ಇಟ್ ಶುಡ್ ಬಿ ಅಬ್ಸಲ್ಯೂಟ್. ಓಕೆ, ನೋ ವೇರಿಯೇಷನ್ ಶುಡ್ ಬಿ ದೇರ್. ಯಾವ್ದೇ ತರ ವೇರಿಯೇಷನ್ಸ್ ಆಗ್ಬಾರ್ದು acceptance ಮಾಡ್ಕೊಳ್ಳಲ್ಲಿ. So that is about acceptance must be absolute. Next, third point or third legal rules ಏನಂದ್ರೆ acceptance must be communicated to the offering. Acceptance must be communicated ಅಂದ್ರೆ ಅವ್ರಿಗೆ ತಿಳಿಸ್ಬೇಕು to the ಆಫರ್. ಯಾರು ಆಫರ್ ಮಾಡಿರ್ತಾರಲ್ಲ ಅವ್ರಿಗೆ acceptance ಬಗ್ಗೆ ತಿಳಿಸ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕು. ಸೊ ಫಾರ್ ಅನ್ acceptance to be valid, ಒಂದ್ acceptance ವ್ಯಾಲಿಡ್ ಅನ್ಸ್ಕೊಳ್ಬೇಕಂದ್ರೆ ಇಟ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಆಫರರ್. ಯಾರು ಆಫರ್ ಮಾಡಿರ್ತಾರಲ್ಲ ಅವ್ರಿಗೇನೆ ನಂದು ಒಪ್ಪಿಗೆ ಐತಿ, acceptance ಐತಿ ಅಂತ ತಿಳಿಸ್ಬೇಕು. ಇನ್ ಸಮ್ ಪರ್ಸೆಪ್ಟಿಬಲ್ ಫಾರ್ಮ್, ಒಂದ್ ಕಾಮನ್ ಫಾರ್ಮ್ಸ್ ಇರ್ತಾವ. ಅಂದ್ರೆ ಲೆಟರ್ ಮುಖಾಂತರನ ಆಗ್ಲಿ ಅಥವಾ ಕಾಲ್ ಮುಖಾಂತರ, ಮೆಸೇಜ್ ಮುಖಾಂತರ, ಇಮೇಲ್ ಮುಖಾಂತರ, ಈ ರೀತಿ ಅದನ್ನ ಹೆಂಗೋ ಒಟ್ಟು ಒಂದ್ ರೀತಿಯಿಂದ ಕಮ್ಯುನಿಕೇಟ್ ಮಾಡ್ಬೇಕಾಗ್ತದೆ. ಸೊ a mere resolve on the part of the offeree to accept an offer in the absence of any external manifestation on the intention to do so does not result in a contract. Sometimes the offerer may dispense with the communication of acceptance. This happens when the performance of conditions takes place of or some required act is done by the offeree. ಈ ಒಂದು ಎಕ್ಸಾಂಪಲ್ ಹೇಳೋದಂದ್ರ in Powell versus Lee. Okay, Powell versus Lee case ಒಳಗೆ ಏನಾಗ್ತದ, P was a candidate for the post of headmaster in a school. I'm reading this case. So here Powell versus Lee ಯಾವ ರೀತಿ it must be communicated ಅಂತ ಐತಲ್ಲ case. Powell versus Lee. Okay, Lee. So in this case, P was a candidate for the post of headmaster in a school. The managing committee of the school selected him for that post. A member of this committee unofficially informed P about his selection, but P did not receive any order from the managing committee. The managing committee later on had cancelled P's selection, and so they did not send any order to P. So P went to the court against the management of the school. It was held that as there was no communication from the management, P could not claim any action. So P's claim was rejected. So case ಏನೈತಂದ್ರ ಈಗ ಪೋವೆಲ್ ಅಂದ್ರೆ ಒಂದು ಮ್ಯಾನೇಜ್ಮೆಂಟ್ ಅನ್ನೋ ಸ್ಕೂಲ್ ಕಮಿಟಿ ಅಂತ ತಿಳ್ಕೊರಿ. ಓಕೆ, ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಪೋವೆಲ್ ಇನ್ ದ ಸೆನ್ಸ್
ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಒಂದ್ ಪೋಸ್ಟ್ ಇರ್ತದೆ, ಹೆಡ್ ಮಾಸ್ಟರ್ ಪೋಸ್ಟ್ ಇರ್ತದ. ಸೊ ಎಲ್ಲರಿಗೂ ಏನ್ ಮಾಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟು ಈ ತರ ಒಂದ್ ವೇಕೆನ್ಸಿ ಖಾಲಿ ಐತಿ ಹೆಡ್ ಮಾಸ್ಟರ್ದ, ಅಪ್ಲೈ ಮಾಡೋರು ಮಾಡ್ಬೋದು, ಎಲಿಜಿಬಿಲಿಟಿ ಇದ್ದವರು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ ಇನ್ಫಾರ್ಮೇಶನ್. ಸೊ ಅವಾಗ ಲೀ ಏನ್ ಮಾಡ್ತಾನೆ, ಅವರು ಕೂಡ ಅಪ್ಲೈ ಮಾಡ್ತಾನೆ, ಇಂಟರ್ವ್ಯೂಗೆ ಬಂದಿರ್ತಾರೆ. ಸೊ ಅವ್ರದ್ದು ಇಂಟರ್ವ್ಯೂ ಎಲ್ಲ ಸಕ್ಸಸ್ಫುಲಿ ಕಂಡಕ್ಟೆಡ್ ಆಗ್ತದೆ. ಬಟ್ ಅವರು ಸೆಲೆಕ್ಟ್ ಮಾಡಿದೀವ ಇಲ್ವಾ ಅಂತ ಹೇಳಿರೋದಿಲ್ಲ, ಅದೇ ಅಷ್ಟೇ ನಿಮ್ಗೆ ಲೆಟರ್ ಆಗಿ ತಿಳಿಸ್ತೀವಿ ಅಂತ ಕಳ್ಸಿರ್ತಾರೆ. ಬಟ್ ಆ ಒಂದ್ ಹೆಡ್ ಮಾಸ್ಟರ್ ಇದು ಮ್ಯಾನೇಜ್ಮೆಂಟ್ ಕಮಿಟಿ ಒಳಗ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ, ಮೆಂಬರ್ಸ್ ಇರ್ತಾರಲ್ಲ, ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಇರ್ತಾರೆ, ಅದ್ರಲ್ಲಿ ಒಬ್ಬ ಮೆಂಬರ್ ಅನ್ಅಫಿಷಿಯಲಿ, ಓಕೆ, ನಾಟ್ ಅಫಿಷಿಯಲಿ ಇನ್ಫಾರ್ಮ್ ಮಾಡೋದಂತ ಹೆಂಗ್ರಿ, ಆ ಒಂದು ಕಾಲೇಜ್ ಲೆಟರ್ ಹೆಡ್ ಅಲ್ಲಿ ಸೆಲೆಕ್ಟೆಡ್ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಬರ್ದು ಆಥರೈಸ್ಡ್ ಸಿಗ್ನೇಚರ್ ಬರ್ದು ಅವರಿಗೆ ಲೆಟರ್ ಮುಖಾಂತರ ಕಳ್ಸಿದ್ರು ಆಥರೈಸ್ಡ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅನ್ಅಫಿಷಿಯಲಿ ಬಂದ ಲೀಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ಓಕೆ ನೀನ ಸೆಲೆಕ್ಟ್ ಆಗಿದಿ, ನಿನಗ ಆ ಪೋಸ್ಟ್ ಕೊಡ್ಬೇಕಂತ ಡಿಸೈಡ್ ಮಾಡಿದಾರ ಅಂತ ಹೇಳ್ತಾನೆ. ಓಕೆ, ಆಮೇಲೆ ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ದವರು ಯಾವುದೇ ತರ ಈ ರೀತಿ ಸೆಲೆಕ್ಷನ್ ಆಗಿರೋ ಬಗ್ಗೆ ಆಥರೈಸ್ಡ್ ಲೆಟರ್ ಕಳ್ಸೋದಿಲ್ಲ. ಬಟ್ ಏನು ಇನ್ ಬಿಟ್ವೀನ್ ಆ ಒಂದು ಪೋಸ್ಟ್ ಕ್ಯಾನ್ಸಲ್ ಆಗ್ಬಿಡ್ತದೆ, ಕ್ಯಾನ್ಸಲ್ ಆಗಿ ಪಿನ ಸೆಲೆಕ್ಷನ್ ಮಾಡ್ಕೊಳ್ಳೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾನೆ, ಇಲ್ಲಿ ಯಾರೋ ಒಬ್ರು ಅನ್ಅಫಿಷಿಯಲಿ ಇನ್ಫಾರ್ಮ್ ಮಾಡಿರೋದ್ರಿಂದ ಲೀ ಹೋಗಿ ಕೋರ್ಟ್ಗೆ ಈ ತರ ನನ್ನ ಸೆಲೆಕ್ಟ್ ಮಾಡಿದ್ರು ನನ್ ತಗೊಂಡಿಲ್ಲ ಅಂತ ಹೇಳಿ ಅವನೇನಾದ್ರೂ ಕೇಸ್ ಹಾಕಿದ್ರೆ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಕೇಸ್. ಬಿಕಾಸ್ ಇಲ್ಲಿ ಮ್ಯಾನೇಜ್ಮೆಂಟ್ ನವರು ಯಾವುದೇ ತರ ಅಫಿಷಿಯಲ್ ಆಗಿ ಅವ್ರು ಕೊಟ್ಟಿರೋ ಆಫರ್ನ ಕಮ್ಯುನಿಕೇಟ್ ಮಾಡಿಲ್ಲ. ಸೊ ಇಟ್ ಈಸ್ ನಾಟ್ ಕಮ್ಯುನಿಕೇಟೆಡ್ ಟು ದಿ ಆಫರರ್. ಸೊ ಹಾಗಾಗಿ ಈ ಒಂದ್ ಕೇಸ್ ಏನಾಯ್ತ್ರಿ, ಡಿಸ್ಮಿಸ್ ಆಯ್ತು. ದಟ್ ಈಸ್ ಅಬೌಟ್ ದಿ ಕೇಸ್. ಸೊ ಯಾವುದೇ ಒಂದು ಎಕ್ಸೆಪ್ಟೆನ್ಸ್ ಇದ್ರೂ ಅದನ್ನ ಅದೇ ಪಾರ್ಟಿಗೆ ಕಮ್ಯುನಿಕೇಟ್ ಮಾಡ್ಬೇಕು. ಓಕೆ, ನಾನು ಪ್ರಾಡಕ್ಟ್ ತಗೊಳ್ಳಿಕ್ಕಾಗ್ಲಿ ಅಥವಾ ಸೈಟ್ ತಗೊಳ್ಳಿಕ್ಕೆ, ಕಾರ್ ತಗೊಳ್ಳಿಕ್ಕೆ ಒಪ್ಪಿಗೆ ಇದೆ, ನೀವ್ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದಿರಿ ಎಲ್ಲಾ ಕಂಡೀಷನ್ಸ್ಗೂ ನಾನು ಒಪ್ಪಿದ್ದೀನಿ ಅಂತ ಹೇಳಿ ಅದನ್ನ ಕಮ್ಯುನಿಕೇಟ್ ಮಾಡ್ಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ಸ್, acceptance must be communicated in the manner prescribed. ಬರೀ ಕಮ್ಯುನಿಕೇಟ್ ಮಾಡೋದು ಅಷ್ಟಲ್ಲ, ಯಾವ ಮ್ಯಾನರ್ ಒಳಗೆ ಹೇಳ್ತಾರ ಅದ ಮ್ಯಾನರ್ ಒಳಗ ಅವರು ಅದನ್ನ ಕಮ್ಯುನಿಕೇಟ್ ಮಾಡಬೇಕು. acceptance must be communicated in the mode prescribed. ಸಪೋಸ್ ಲೆಟರ್ ಮುಖಾಂತರ ಉತ್ತರ ಹೇಳ್ಬೇಕು ಅಂದ್ರೆ ಅದೇ ರೀತಿ ಹೇಳ್ಬೇಕು, ಅಥವಾ ಇಮೇಲ್ ಮುಖಾಂತರ ಒಪ್ಪಿಗೆ ಹೇಳ್ಬೇಕಂದ್ರೆ ಅದೇ ರೀತಿ ಹೇಳ್ಬೇಕು. ಸೊ ಯಾವ ಒಂದ್ ಮೋಡ್ ಹೇಳ್ತಾರೋ ಅದೇ ಮೋಡ್ ಒಳಗಡೆನ ಅವರು ರಿಪ್ಲೈ ಮಾಡ್ಬೇಕು. ಅವರು ಇದಕ್ಕ ನಿಮ್ಗೆ ಒಪ್ಪಿಗೆ ಇದ್ರೆ ಒಂದ್ ಲೆಟರ್ ಬರೀರಿ ಅಂತ ಹೇಳ್ತಾರ, ನೀವು ಫೋನ್ ಕಾಲ್ ಮಾಡಿ ಎಕ್ಸೆಪ್ಟ್ ಮಾಡ್ಕೊಂತೀರಿ, ಅದನ್ನ ಬೇರೆ ಯಾರೋ ಏನೋ ಅದು ಸೀಕ್ರೆಸಿ ಮೇಂಟೈನ್ ಮಾಡೋದಿರ್ತದೆ. ಬಟ್ ಯಾರೋ ಬೇರೆದವ್ರು ಕೇಳಿಸ್ಕೊಂಡ್ ಬಿಡ್ತಾರೆ, ಬೇರೆದವ್ರು ಫೋನ್ ರಿಸೀವ್ ಮಾಡ್ತಾರೆ, ಅವ್ರು ಇದನ್ನೆಲ್ಲ ಇನ್ಫಾರ್ಮೇಶನ್ ಮಾಡಿದ್ರೆ ಅಲ್ಲಿ ಮೇಂಟೆನೆನ್ಸ್ ಆಫ್ ಸೀಕ್ರೆಸಿ ಇರೋದಿಲ್ಲ. ಸೊ ಎಲ್ಲ ಅದು ಓಪನ್ ಆಗ್ಬಿಡ್ತದೆ ಎಲ್ಲರ ಮುಂದೆ. ಸೊ ಹಾಗಾಗಿ ಎಕ್ಸೆಪ್ಟೆನ್ಸ್ ಯಾವ ರೀತಿ ಮಾಡ್ಬೇಕು, ಆಫರ್ ಯಾವ ರೀತಿ ಅದನ್ನ ಕಮ್ಯುನಿಕೇಟ್ ಮಾಡ್ಬೇಕಂತ ಹೇಳ್ತಾರೋ ಅದೇ ರೀತಿನೇ ಕಮ್ಯುನಿಕೇಟ್ ಮಾಡ್ಬೇಕಾಗ್ತದೆ. Next, fifth one, acceptance must be given within a reasonable time. Must be given within a reasonable time. Within a reasonable time. So reasonable time ಅಂದ್ರೆ ಅವ್ರು ಕೊಟ್ಟಿರ್ತಾರೆ, ಓಕೆ ನಾ ಈ ತರ ಕಾರ್ ಸೇಲ್ ಮಾಡ್ಬೇಕಂತ ತಿಳ್ಕೊಂಡಿದೀನಿ, ಇದನ್ನ ನೀವು 30ನೇ ತಾರೀಕು ಜೂನ್ 2021 ನಿಮ್ಮ ಎಕ್ಸೆಪ್ಟೆನ್ಸ್ ನ ಲೆಟರ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಹಾಗಾಗಿ ಸೆಕೆಂಡ್ ಪಾರ್ಟಿ ಯಾರು ಅದ್ರ ಆಫರ್ ಮಾಡಿದ್ರು ಅವ್ನಿಗೆ ಎಕ್ಸೆಪ್ಟೆನ್ಸ್ ಇರ್ತೈತಿ, ಬಟ್ ಕಮ್ಯುನಿಕೇಟ್ ಮಾಡಂಗಿಲ್ಲ. ಓಕೆ, 30th ಜೂನ್ ಒಳಗ ಅವ್ನ್ ಲೆಟರ್ ಬರಂಗಿಲ್ಲ, ಏನೋ ಓಕೆ ಮರ್ತ್ ಬಿಟ್ಟಿರ್ತಾನೆ, ಕೆಲ್ಸದ ಬಿಸಿ ಒಳಗ ಮರಿತಾನೆ. ಸೊ ಲಾಸ್ಟ್ 30ನೇ ತಾರೀಕು ಆದ್ಮೇಲೆ ನೆನಪಾಗ್ತೈತಿ, ಅವಾಗ ಅವ್ನೇನಾದ್ರೂ ಲೆಟರ್ ಬರ್ದು ಕಮ್ಯುನಿಕೇಟ್ ಮಾಡಿದ್ರೆ ಆ ಒಂದು ಎಕ್ಸೆಪ್ಟೆನ್ಸ್ ಏನಾಗ್ತೈತ್ರಿ, ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಕಮ್ಯುನಿಕೇಟೆಡ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದ್ಯಾಟ್ ಗಿವನ್ ಟೈಮ್. ಓಕೆ, ಟೈಮ್ ಕೊಟ್ಟಿರೋ ಟೈಮ್ ವಾಯ್ದೆನ ಮುಗಿದ್ ಹೋಗಿರ್ತದ, ಆಮೇಲೆ ನೀವು ಮಾಡ್ತೀನಿ ಎಕ್ಸೆಪ್ಟ್ ಮಾಡ್ಕೋತೀನಿ ಅಂದ್ರೆ ಅದು ಎಕ್ಸೆಪ್ಟೆನ್ಸ್ ಆಗೋದಿಲ್ಲ. ಸೊ ಇದಕ್ಕೊಂದು ಕೇಸ್ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಯಾವ ರೀತಿ ಅಂದ್ರೆ, ಇಟ್ ಮಸ್ಟ್ ಬಿ ಗಿವನ್ ವಿದಿನ್ ಅ ರೀಸನಬಲ್ ಟೈಮ್. ಕೇಸ್ ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಿಲ್ಲ, ಬಟ್ ರಾಮ್ಸ್ ಗೇಟ್ ವರ್ಸಸ್ ವಿಕ್ಟೋರಿಯಾ ಹೋಟೆಲ್ ಅಂಡ್ ಮೌಂಟರ್ ಫೋಯರ್ ಅಂತ ಹೇಳಿ ಇದ್ರ ಡೀಟೇಲ್ಸ್ ಸಿಕ್ಕರೆ ನಾನು ನಿಮ್ಗೆ ಹೇಳ್ತೇನೆ ಅಂತ. ಓಕೆ, ಸೊ ನೆಕ್ಸ್ಟ್ ಸಿಕ್ಸ್ತ್ acceptance must be succeed an offer. Acceptance
must succeed acceptance must succeed an offer. ಇದರ ಅರ್ಥ ಏನ್ರಿ ಏನಂತ ಹೇಳ್ಬೋದಾ? ಸೊ ಎಕ್ಸೆಪ್ಟೆನ್ಸ್ ಆಫರ್ ಮಾಡೋಕ್ಕಿಂತ ಮುಂಚೆಲ್ಲ ಒಪ್ಕೊಂಡ್ಬಿಡೋದು. ಓಕೆ, ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಗಿವನ್ ಓನ್ಲಿ ಆಫ್ಟರ್ ರಿಸೀವಿಂಗ್ ದಿ ಆಫರ್ ಬಟ್ ನಾಟ್ ಬಿಫೋರ್ ರಿಸೀವಿಂಗ್ ಇಟ್. ಆಯ್ತಾ? ಸೊ ಅವನಿಗೆ ಎಕ್ಸ್ ಮತ್ತು ವೈ ಮಧ್ಯದಲ್ಲಿ ಎಕ್ಸ್ ಕಾರ್ ಸೇಲ್ ಮಾಡ್ತಾ ಇದಾನಂತ ಗೊತ್ತಿರ್ತದೆ, ಬಟ್ ಅಥರೈಸ್ಡ್ ಆಫರ್ ಇನ್ನ ಬಂದಿರಂಗಿಲ್ಲ. ಬರೋಕ್ಕಿಂತ ಮುಂಚೆ ನೀವು ಎಕ್ಸೆಪ್ಟೆನ್ಸ್ ಐತಿ ಅಂತ ಉತ್ತರ ಲೆಟರ್ ಮುಖಾಂತರ ಕಳಿಸ್ಬಿಟ್ಟಿರ್ತಾನೆ. ಸೊ ಆಫರ್ ಸ್ಟಿಲ್ ಆಫರ್ ಹ್ಯಾಸ್ ನಾಟ್ ಬಿನ್ ಮೇಡ್. ಓಕೆ, ಸುಮ್ನೆ ಈಗ ಎಕ್ಸ್ ಯಾರ್ದೋ ಜೊತೆ ಮಾತಾಡ್ಕೊಂತ ಇರ್ಬೋದು. ಓಕೆ, ಈಗ ನನ್ ಕಾರ್ನ ಸೇಲ್ ಮಾಡ್ಬೇಕಂತ ತಿಳ್ಕೊಂಡಿದ್ದೀನಿ, ಅವನೇನು ಏನೋ ಅಥರೈಸ್ಡ್ ಆಫರ್ ಇನ್ನು ಯಾರಿಗೂ ಮಾಡಿರಂಗಿಲ್ಲ, ಸುಮ್ನೆ ಮಾತಾಡ್ಕೊಳ್ತಾ ಇರ್ತಾರೆ. ಅವಾಗ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ವೈ ಅವನಿಗೆ ಎಕ್ಸೆಪ್ಟೆನ್ಸ್ ಕೊಟ್ಬಿಡ್ತಾನೆ. ಸೊ ಇಟ್ ಈಸ್ ನಾಟ್ ಅ valid acceptance because offer must be acceptance must be made after after has been made. after ಮಾಡಿದ್ಮೇಲೆನೆ ಆಫರ್ ಮಾಡಿದ್ಮೇಲೆನೆ ಏನ್ ಮಾಡ್ಬೇಕ್ರಿ, acceptance ಮಾಡ್ಕೊಳ್ಬೇಕಾಗ್ತದ. ಸೊ if the acceptance precedes the offer, it is not a valid acceptance and does not result into a contract. ಈಗ ಆಫರ್ ಗಿಂತ ಮುಂಚೆನೆ acceptance ಮಾಡಿದ್ರಂದ್ರೆ ಅದು ವ್ಯಾಲಿಡ್ ಆಫರ್ ಅಲ್ಲ. there can be no acceptance of an uncommunicated offer. An act done in ignorance of an offer will not amount to acceptance of the offer ಅಂತ ಅದೇ ಹೇಳ್ತಾ ಇದ್ದಾರೆ. So that is the gist of this point. Legal rules. Next, last seventh one is acceptance must show an intention of the offeree to fulfill the all terms and conditions of the promise. Acceptance must show an intention. Acceptance must show an intention of the offeree to fulfill the terms of the promise. So if no such intention is present in the acceptance, it will be invalid. So ಇಲ್ಲಿ ಏನಂದ್ರೆ acceptance ಆಫರ್ ಮಾಡುವಾಗ ಅವ್ರು ಏನೇನೋ ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದೀನಿ. ಅಂದ್ರೆ 50,000 rupees ನ ಅಥವಾ ಅಮೌಂಟ್ ನ ವಿದಿನ್ ದಿಸ್ ಟೈಮ್ ಯು ಶುಡ್ ಪೇ ಥ್ರೂ ದಿಸ್ ಮೋಡ್ ಓನ್ಲಿ, ಈ ರೀತಿ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವು. ಅದೇ ರೀತಿ acceptance ಅಲ್ಲಿ ನಮ್ಗೆ ಏನಿರ್ಬೇಕು, ಇಟ್ ಶುಡ್ ಶೋ ಅನ್ ಇಂಟೆನ್ಷನ್ ಆಫ್ ದಿ ಆಫರಿ ಟು ಫುಲ್ಫಿಲ್ ಆಲ್ ದಿ ಟರ್ಮ್ಸ್. ಅವ್ನಿಗೆ ಎಲ್ಲಾ ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಒಪ್ಪಿಗೆ ಇದೆ ಅನ್ನುವಂತ ಇಂಟೆನ್ಷನ್ ಆ ಒಂದು ಅಕ್ಸೆಪ್ಟೆನ್ಸ್ ತೋರಿಸ್ಬೇಕು, ಅದ್ರೊಳಗೆಲ್ಲ ಓಕೆ ಅಂತ ಕೊಟ್ಟಿರ್ಬೇಕು ಅಂತ ಅರ್ಥ. ನೆಕ್ಸ್ಟ್ eighth one acceptance must be made before the offer lapses. ಓಕೆ, ಅದೇ ವಿದಿನ್ ರೀಸನಬಲ್ ಟೈಮ್ ಅಂತ ಹೇಳಿದ್ವಲ್ಲ, ಅದ್ರೊಳಗ ಬಂದ್ಬಿಡ್ತದ. acceptance must be made before the offer lapses, or before offer is revoked. ಹೌದಾ? ಸೊ ಇದು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಐತಿ. ಒಂದು hello. Yes, ma'am. Okay, due to some network issues, it is disconnected. So ಇಲ್ಲಿ ತನ ಏನ್ ಹೇಳಿದ್ನಲ್ಲ, ನಾನು ಸೇವ್ ಮಾಡಿರ್ಲಿಲ್ಲ ವೈಟ್ ಬೋರ್ಡ್ ಅಲ್ಲಿ, ಸೊ ಅದೆಲ್ಲ ಡಿಸಪಿಯರ್ ಆಯ್ತು. ಸೊ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, 8th ಪಾಯಿಂಟ್, ದಟ್ ಈಸ್ acceptance must be made before the offer lapses. ಸೊ ಯಾವ್ದೋ ಒಂದು ರೀಸನಬಲ್ ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮ್ ಲ್ಯಾಪ್ಸ್ ಆಯ್ತಂದ್ರೆ ಏನಾಗ್ತದ್ರಿ, ಆಫರ್ ಲ್ಯಾಪ್ಸ್ ಆಗ್ತೈತಿ. ಆಫರ್ ಲ್ಯಾಪ್ಸ್ ಆದ ನಂತರ ಏನಾದ್ರು acceptance ಮಾಡಿದ್ರೆ ಅದು ವ್ಯಾಲಿಡ್ acceptance ಆಗೋದಿಲ್ಲ. ನೆಕ್ಸ್ಟ್ 9th ಪಾಯಿಂಟ್, 9th one,
9 point. Silence cannot be prescribed as a mode of acceptance. Silence cannot be prescribed as a mode of acceptance. Mode of acceptance. So ಈಗ ಆಫರ್ ಮಾಡಿರ್ತಾರ, ಆಫರಿಗೆ ಇನ್ನೂ ರಿಪ್ಲೈ ಮಾಡಿಲ್ಲ ಅಂದ ತಕ್ಷಣ ಅದನ್ನ ಅಕ್ಸೆಪ್ಟ್ ಮಾಡಿದಾರ ಅಂತ ತಿಳ್ಕೊಳ್ಳೋದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಲ್ಲ. ಏನೂ ರಿಪ್ಲೈ ಬಂದಿಲ್ಲ ಅಂದ್ರೆ ಅವ್ರಿಗೆ ಒಪ್ಪಿಗೆ ಐತಿ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಕೇಳ್ತೀರಿ. ಸೊ ಮೌನಂ ಅಂದ್ರೆ ಸಮ್ಮತಿ, ಒಪ್ಪಿಗೆ ಐತಿ ಅಂತ ಅರ್ಥ. ಮೌನವಾಗಿದ್ರೆ ಒಪ್ಪಿಗೆ ಐತಿ ಅಂತ ಅರ್ಥ ಅಂತ ನಾ ಹೇಳ್ತಿರ್ತಾರೆ, ಯೂಶಲಿ ಗಾದೆ ಮಾತು ಹೇಳ್ತಿರ್ತಾರೆ. ಬಟ್ ಇಲ್ಲಿ ಕಾಂಟ್ರಾಕ್ಟ್ ವಿಚಾರದಾಗ ಬಂದಾಗ ಒಬ್ಬ ವ್ಯಕ್ತಿ ಏನೋ ರಿಪ್ಲೈ ಮಾಡದೆ ಸೈಲೆಂಟ್ ಆಗಿದ್ದಾನಂದ್ರ ಅದ್ರ ಅರ್ಥ ಅವನ ಆಫರ್ಗೆ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ಸೊ ಇಟ್ ಕೆನಾಟ್ ಬಿ ಪ್ರಿಸ್ಕ್ರೈಬ್ಡ್ ಆಸ್ ಅ ಮೋಡ್ ಆಫ್ ಅಕ್ಸೆಪ್ಟೆನ್ಸ್. ಅವನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅದನ್ನ, ಐದರ್ ಇನ್ ರಿಟರ್ನ್ ವರ್ಡ್ಸ್ ಆರ್ ಇನ್ ಸ್ಪೋಕನ್ ವರ್ಡ್ಸ್, ಕಾಲ್ ಅಲ್ಲಿ ಆಗಿರ್ಬೋದು, ಮೇಲ್ ಅಲ್ಲಿ ಆಗಿರ್ಬೋದು, ಮೆಸೇಜ್ ಅಲ್ಲಿ ಆಗಿರ್ಬೋದು, ಲೆಟರ್ ಅಲ್ಲೇ ಯಾವ್ದೋ ಒಂದು ಮೋಡ್ದಿಂದ ಅವನು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಬೇಕು ಅವ್ನ ಅಕ್ಸೆಪ್ಟೆನ್ಸ್ ಐತಿ ಅಂತ ಹೇಳಿ. ಬಟ್ ಸೈಲೆಂಟ್ ಆಗಿದ ತಕ್ಷಣ ಅವ್ನಿಗೆ ಒಪ್ಪಿಗೆ ಐತೆ ಅಂತ ತಿಳ್ಕೊಳ್ಳೋದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, acceptance once made concludes a contract. Acceptance once made concludes a contract. Okay, so acceptance once made concludes a contract. What does it mean? It becomes irrevocable in English law, but it may be revoked by the offeree before it reaches the offerer under the Indian law. ಅಂದ್ರೆ ಒಂದ್ಸರಿ acceptance ಮಾಡ್ಕೊಂಡ್ರೆ ಅಲ್ಲಿಗೆ ಕಾಂಟ್ರಾಕ್ಟ್ ಇದಾಯ್ತು, ಎಸ್ಟಾಬ್ಲಿಷ್ ಆಯ್ತು ಅಂತ ಅರ್ಥ. ಸೊ ಅದನ್ನ ವಾಪಸ್ ಅವನ ಅಕ್ಸೆಪ್ಟೆನ್ಸ್ ಕೊಟ್ಟ ಮೇಲೆ ಅದನ್ನ ವಾಪಸ್ ಪಡಿಲಿಕ್ಕೆ ಆಗುದಿಲ್ಲ, ರಿವೋಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಗ್ಲಿಷ್ ಲಾ ಪ್ರಕಾರ ಏನ್ ಹೇಳ್ತಾರಂದ್ರೆ ಒಂದ್ಸರಿ ಅಕ್ಸೆಪ್ಟೆನ್ಸ್ ಕೊಟ್ಟ ಮೇಲೆ ಅದನ್ನ ರಿವೋಕ್ ಹಿಂದ್ ಪಡೆಯಕ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ಇಟ್ ಕ್ಯಾನ್ ಬಿ ರಿವೋಕ್ಡ್ ಅಂಡರ್ ಇಂಡಿಯನ್ ಲಾ ಒಳಗೆ ಏನ್ ಮಾಡ್ಬೋದು ಅಂದ್ರೆ ಇಟ್ ಕ್ಯಾನ್ ಬಿ ರಿವೋಕ್ಡ್, ಅದನ್ನ ಹಿಂದ್ ಪಡಿಬಹುದು. ಯಾವಾಗಂದ್ರೆ ಬಿಫೋರ್ ಇಟ್ ರೀಚಸ್ ಟು ದಿ ಆಫರರ್. ಯಾರು ಆಫರ್ ಮಾಡಿರ್ತಾರ ಅವ್ರಿಗೆ ಹೋಗಿ ಅದು ರೀಚ್ ಆಗೋಕ್ಕಿಂತ ಮುಂಚೆನೆ ಅದನ್ನ ವಾಪಸ್ ನಾವು ಹಿಂಪಡಿಬಹುದು. ಒಂದ್ಸರಿ ಆಫರರ್ಗೆ ಏನಾದ್ರು ಆಫರ್ ಮಾಡಿದವನ್ಗೆ ಏನಾದ್ರು ಅಕ್ಸೆಪ್ಟೆನ್ಸ್ ರೀಚ್ ಆಗಿತ್ತು, ಅವನಿಗೆ ಮುಟ್ಟಿತ್ತು ಅಂದ್ರೆ ಅವಾಗ ಅದನ್ನ ರಿವೋಕ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 11th rules. If an offer is made through an agent, okay, if an offer is made through an agent, it is enough if the acceptance is communicated him. ಸೊ ಏನ್ ಹೇಳ್ತಾರೆ ಅಂದ್ರೆ ಇಫ್ ಆಫರ್ ಇಸ್ ಮೇಡ್ ಟು ಅನ್ ಏಜೆಂಟ್ ಮುಖಾಂತರ ಮಾಡಿದ್ರಂದ್ರೆ ಸೊ ಅದ್ರ ಅಕ್ಸೆಪ್ಟೆನ್ಸ್ ಇಟ್ ಇಸ್ ಇನಫ್ ಇಫ್ ದಿ ಅಕ್ಸೆಪ್ಟೆನ್ಸ್ ಇಸ್ ಕಮ್ಯುನಿಕೇಟೆಡ್ ಟು ಹಿಮ್. ಈಗ ಮಧ್ಯದಲ್ಲಿ ಈಗ ಹೌಸ್ ರೆಂಟ್ ನೋಡುವಾಗ ಏಜೆಂಟ್ಸ್ ಗಳು ಇರ್ತಾರೆ, ಹೌದಲ್ವಾ? ಸೊ ಮಧ್ಯವರ್ತಿಗಳಂತ ಇರ್ತಾರೆ. ಸೊ ಆಫರ್ ಏನಾದ್ರು ಮಧ್ಯವರ್ತಿಗಳ ಮುಖಾಂತರ ಏಜೆಂಟ್ ಮುಖಾಂತರ ಆಗಿತ್ತಂದ್ರೆ ಅಕ್ಸೆಪ್ಟೆನ್ಸ್ ಆ ಏಜೆಂಟ್ ಕಮ್ಯುನಿಕೇಟ್ ಮಾಡಿದ್ರು ಕೂಡ ಅದನ್ನ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಕರೀತಾರೆ. ಇಟ್ ಇಸ್ ಇನಫ್ ಇಫ್ ದಿ ಅಕ್ಸೆಪ್ಟೆನ್ಸ್ ಇಸ್ ಕಮ್ಯುನಿಕೇಟೆಡ್ ಟು ಹಿಮ್. ಆಫರ್ನು ಏಜೆಂಟ್ ಮಾಡಿರ್ತಾರೆ, ಏಜೆಂಟ್ ನೆಕ್ಸ್ಟ್ ಪಾರ್ಟಿಗೆ ಹೇಳ್ತಾನೆ, ಆ ನೆಕ್ಸ್ಟ್ ಪಾರ್ಟಿ ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿರ್ತಲ್ಲ ಆ ಅಕ್ಸೆಪ್ಟೆನ್ಸ್ ನ ಏಜೆಂಟ್ ಗೆ ತಿಳಿಸಿದ್ರು ಕೂಡ ಅಲ್ಲಿಗೆ ಅದನ್ನ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಕರಿಬಹುದು ಅಂತ ಹೇಳ್ತಾನೆ. ಸೊ ಅಕ್ಸೆಪ್ಟೆನ್ಸ್ ಟು ಬಿ ಎಫೆಕ್ಟಿವ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ದಿ ಆಫರ್. ಸೊ ಮೆಂಟಲ್ ಅಕ್ಸೆಪ್ಟೆನ್ಸ್ ಇಸ್ ನೋ ಅಕ್ಸೆಪ್ಟೆನ್ಸ್ ಅಟ್ ಆಲ್. ಮನಸ್ನಾಗ ನಮ್ಗೆ ಒಪ್ಪಿಗೆ ಐತಿ ಅಂತ ತಿಳ್ಕೊಂಡ್ರ ಅಲ್ಲ. ಸೊ ಅವ್ರ ಏನ್ ಹೇಳ್ತಾರಂದ್ರ it should be communicated to the offerer. It may be communicated by words spoken or written or by the conduct, but mental acceptance, mere making upon one's mind is not enough ಅಂತ ಹೇಳ್ತಾರೆ. ಅಂದ್ರೆ ಮನಸ್ನಾಗ ನಾವು ಒಪ್ಪಿಗೆ ಐತೆ ಅಂತ ಅನ್ಕೊಂಡ್ರೆ ಅದು ಯಾರಿಗೂ ಅರ್ಥ ಆಗೋದಿಲ್ಲ. one should communicate it to the concerned person ಅಂತ ಹೇಳ್ತಾರೆ. ನೆಕ್ಸ್ಟ್
silence cannot be prescribed as a mode of ಇದನ್ನ already ನಿಮಗೆ ಹೇಳಿದ್ದೀನಿ. So these are the legal rules. Next 12th one ಏನಿಲ್ಲ, silence ಅದೇ ಮತ್ತೊಂದ್ಸಲ ರಿಪೀಟ್ ಆಗ್ತದೆ. So silence cannot be repeated as prescribed as a mode of acceptance. So there are totally 11 rules regarding acceptance, valid acceptance. So here one case is there that I'll explain tomorrow. Okay, only 4 minutes says that. I try to read. ಯಾರೊಬ್ರು ಎಸ್ ಅಂತ ಲಾಗಿನ್ ಆಗಿದ್ದೀರಿ? ಎಸ್ ಅಂದ್ರೆ ಏನಂತ ತಿಳ್ಕೊಬೇಕ್ರಿ ಪಾರ್ಟಿಸಿಪೆಂಟ್ಸ್? ಎಸ್ ಅಂದ್ರೆ ಯಾರು? So one case relating to this last one, Feldhaus versus Bindley. Okay, F offered to buy his nephew's horse for rupees $30, 15 saying, if I hear no more about it, I shall consider the horse as mine at $30.15. 13.15 ಅಂತ ಕೊಟ್ಟಿದ್ದಾರೆ. The nephew did not reply, but he told his auctioneer B, who was selling his horses, not to sell that particular horse as it was to be sold to his uncle. The auctioneer sold the horse by mistake. Okay, F sued B, the auctioneer, for conversion of his property. It was held that as there was no communication by the acceptance to F before the auction sale took place, there was no contract, and therefore F had no right of complaint of the sale. So ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಲಾಸ್ಟ್ ಒಂದು 11th one ಹೇಳಿದ್ದಾರೆ, if an offer is made through an agent, if it is enough if it is acceptance is communicated to him ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲೊಂದು ಕೇಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎಫ್ ಅವನು ಆಫರ್ಡ್ ಟು ಎಕ್ಸ್ ಅಂಡ್ ವೈ ಅಂತ ತಗೊಂಡ್ರಿ. ಎಕ್ಸ್ ಏನ್ ಮಾಡ್ತಾನೆ, ವೈಗೆ ಆಫರ್ ಮಾಡ್ತಾನೆ. ಅಂದ್ರೆ ವೈ ಹತ್ರ ಇರೋ ಹಾರ್ಸ್ ಅವನು ಒಂದ್ ಇಂತಿಷ್ಟು ಅಮೌಂಟ್, 500 rupees, 1000 rupees ಇದೆ, 1000 rupeesಗೆ ಪರ್ಚೇಸ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ನಾ ಅದನ್ನ ಪರ್ಚೇಸ್ ಮಾಡುವಂತ ಆಫರ್ನ ವೈನ್ ಏಜೆಂಟ್ ಹೇಳಿರ್ತಾನೆ, ಮಧ್ಯವರ್ತಿ ಇರ್ತಾರಲ್ಲ, ಏಜೆಂಟ್ ಹೇಳ್ತಾನೆ. ಸಪೋಸ್ ನಾ ಏನಂತ ತಿಳ್ಕೊತೀನಿ, ನೀವ್ ಏನೋ ಅದ್ರ ಬಗ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ನೀವು ಅದನ್ನ ಮಾರ್ಲಿಕ್ಕೆ ಒಪ್ಕೊಂಡಿದೀನಿ ಅಂತ ನಾನು ಅನ್ಕೊಳ್ತೀನಿ ಅಂತ ನಾನು ಇಚ್ಛಿಸ್ತೀನಿ ಅಂತ ಅವ್ನು ಹೇಳ್ತಾನೆ. ಸೊ ಬಟ್ ಇಲ್ಲಿ ವೈ ಏನ್ ಮಾಡ್ತಾನೆ, ಅವ್ನ್ ಮಧ್ಯವರ್ತಿ ಇರ್ತಾನಲ್ಲ, ಎಕ್ಸ್ ಸಾರಿ ಬೇರೆ ಬಿ ಅಂತ ತಗೊಳ್ರಿ, ಅವನಿಗೆ ಏನ್ ಮಾಡ್ತಾನೆ, ಈ ಹಾರ್ಸ್ನ ಯಾರಿಗೂ ಮಾರುವಂಗಿಲ್ಲ ಅಂತ ಕಮ್ಯುನಿಕೇಟ್ ಮಾಡಿರ್ತಾನೆ. ಬಟ್ ಮಧ್ಯವರ್ತಿ ಏನ್ ಮಾಡ್ತಾನೆ, ಬೈ ಮಿಸ್ಟೇಕ್ ಆ ಹಾರ್ಸ್ನ ಅವನಿಗೆ ಮಾರ್ಲಿಕ್ಕೆ ಅಂತ ಇದನ್ನ ಮಾಡ್ತಾನ್ರಿ. ಸೊ ಅವಾಗ ಎಫ್ ಏನ್ ಮಾಡ್ತಾನೆ, ಅದನ್ನ ಏನಾದ್ರು ಲಾಸ್ಟ್ ಅದನ್ನ ಸೇಲ್ ಮಾಡೋಂಗಿಲ್ಲ ಅಂತ ಹೇಳಿ ಓನರ್ ಅದನ್ನ ತಡೆ ಹಿಡಿತಾರೆ. ಸೊ ಅವಾಗ ಎಫ್ ನಾ ಪೇಮೆಂಟ್ ಮಾಡಿದೀನಿ, ಸೊ ಇದು ನನಗೆ ಬೇಕಂತ ಕೇಸ್ ಹಾಕಿದ್ರೆ ಆ ಕೇಸ್ ಅಲ್ಲಿ ಕೋರ್ಟ್ ಅಲ್ಲಿ ನಿಂದ್ರಂಗಿಲ್ಲ. ಯಾಕಂದ್ರೆ ಅಲ್ಲಿ ಕಮ್ಯುನಿಕೇಟೆಡ್ ಈಸ್ ಮೇಡ್ ವಿತ್ ಏಜೆಂಟ್. ಅಲ್ಲಿ ಅವ್ನಿಗೆ ಹಾರ್ಸ್ ಸೇಲ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಏಜೆಂಟ್ಗೆ ಹೇಳಿದಾನೆ, ಅಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿರೋದ್ರಿಂದ ಸೊ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಸೊ ಇಷ್ಟು ನಾವು ಲೀಗಲ್ ರೂಲ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆ ಏನ್ರಿ? ಯಾವ್ದಾರ ಪಾಯಿಂಟ್ ತಿಳಿಲಿಲ್ಲ ಅಂದ್ರೆ ಈಗ ಹೇಳಿರಿ. ಸೊ ನೆಕ್ಸ್ಟ್ ಕ್ಲಾಸ್ ಬೇಕಾದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಎನಿ ಡೌಟ್ಸ್ ಇನ್ ದಿಸ್ ರಿಗಾರ್ಡ್? acceptance, legal rules related to acceptance. Any doubts? No. All of you, ಎಲ್ಲರಿಗೂ ಅರ್ಥ ಆಗಿದೆಯಾ? No, ma'am. No doubts, no? No doubts. Okay, thank you. We'll meet in next class.